ಈ ವರ್ಷ ಮುಂಗಾರು ಹಾಗೂ ಹಿಂಗಾರು ಮಳೆ ಉತ್ತಮವಾಗಿ ಆಗಿರುವುದರಿಂದ ರಾಗಿ ಬೆಳೆ ಸಮೃದ್ಧವಾಗಿ ಬೆಳೆದಿದೆ. ಜಿಲ್ಲಾದ್ಯಂತ ಎಲ್ಲ ರೈತ ಕೂಲಿ ಕಾರ್ಮಿಕರ ವರ್ಷದ ಗಂಜಿಯಾದಂತಹ ಈ ರಾಗಿ ಬೆಳೆ ಉತ್ತಮವಾಗಿ ಬಂದು ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವಿಗೆ ಬರ್ತಾ ಇದೆ. ಈ ಒಂದು ರಾಗಿ ರಾಗಿಯನ್ನು ರಕ್ಷಣೆ ಮಾಡಿಕೊಳ್ಳಲು ಮಾನ್ಯ ಕೃಷಿ ಮಂತ್ರಿಗಳಾದ ಶೆಲವರಾಯ ಸ್ವಾಮಿ ಅವರು ರಾಜ್ಯದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ರೈತರಿಗೆ ರಾಗಿ ರಕ್ಷಣೆ ಮಾಡಿಕೊಳ್ಳಲು ಅವಶ್ಯಕತೆ ಇರುವಂತಹ ಟಾರ್ಪಲ್ಗಳನ್ನು ಉಚಿತವಾಗಿ ನೀಡುವ ಮುಖಾಂತರ ಈ ರಾಗಿ ಗಂಜಿಯನ್ನು ರೈತರು ರಕ್ಷಣೆ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಳ್ಳುವ ಜೊತೆಗೆ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಎಂ.ಆರ್. ರವಿ ಸಾಹೇಬರು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದರಂತೆ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೂ ಸ್ಪಂದಿಸ್ತಾ ಇದ್ದಾರೆ. ಈಗ ಕೆರೆಗಳೆಲ್ಲ ಕೋಡಿ ಹರಿತಾ ಇದೆ. ಆ ಕೋಡಿ ಹರಿತಾ ಇರುವಂತಹ ಕೆರೆಗಳ ಹತ್ರ ಹೋಗಿ ಅದು ಯಾವ ರೀತಿ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಆ ತಾಲೂಕು ಆಡಳಿತ ಅಂತೇಳಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರಂತೆ ಈ ಒಂದು ಉತ್ತಮವಾದ ಮುಂಗಾರು ಮತ್ತು ಹಿಂಗಾರು ಮಳೆ ಆಗಿರುವುದರಿಂದ ರಾಗಿ ಬೆಳೆಯನ್ನು ಸಹ ಉತ್ತಮವಾಗಿದೆ. ಈಗ ನಾವು ನೋಡ್ತಾ ಇದ್ದೀವಿ, ಈ ರಾಗಿ ಬೆಳೆ ಇನ್ನೇನು 15-20 ದಿನದಲ್ಲಿ ಕಟಾವು ಬರ್ತಾ ಇದೆ. ಆ ಕಟಾವು ಮಾಡಿದಂತಹ ರಾಗಿಯನ್ನು ಈ ಜಡಿ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಲು ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಭೆ ಕರೆದು ಅವರಿಗೆ ಅವಶ್ಯಕತೆ ಇರುವ ಟಾರ್ಪಲ್ಗಳನ್ನು ವಿತರಣೆ ಮಾಡುವ ಜೊತೆಗೆ ರಾಗಿ ಕಟಾವು ಮಾಡುವ ಯಂತ್ರಗಳನ್ನು ಖಾಸಗಿಯವರು ಇವತ್ತು ತಮಿಳುನಾಡಿಂದ ಬಂದು ಈಗಾಗಲೇ ಜಿಲ್ಲಾದ್ಯಂತ ಇವತ್ತು ಠಿಕಾಣಿ ಹೂಡಿದ್ದಾರೆ. 1 ಎಕರೆಗೆ 5,000 10,000 ರೂಪಾಯಿ ಈ ರಾಗಿ ಕಟಾವು ಮಾಡಲು ಅವರು ಬೆಲೆ ನಿಗದಿ ಮಾಡಿದ್ದಾರೆ. ದುಬಾರಿ ವೆಚ್ಚ ಆಗಿರೋದ್ರಿಂದ ಕೃಷಿ ಇಲಾಖೆಯಿಂದಲೇ ಕೃಷಿ ದಾರಿ ಯಂತ್ರಗಳ ಮುಖಾಂತರ ರಾಗಿ ಕಟಾವು ಮಾಡುವ ಯಂತ್ರಗಳನ್ನು ಸಬ್ಸಿಡಿ ದರದಲ್ಲಿ 90% ಸಬ್ಸಿಡಿ ದರದಲ್ಲಿ ನೀಡುವ ಜೊತೆಗೆ ಟಾರ್ಪಲ್ಗಳನ್ನು ವಿತರಣೆ ಮಾಡಿ ಸಂಕಷ್ಟದಲ್ಲಿರುವ ರೈತರಿಗೆ ರಾಗಿ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳನ್ನು, ಕೃಷಿ ಅಧಿಕಾರಿಗಳನ್ನು ಮತ್ತು ಕೃಷಿ ಮಂತ್ರಿಗಳನ್ನು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಟಾರ್ಪಲ್ಗಳು ಬರ್ತದೆ. ಆ ಟಾರ್ಪಲ್ಗಳನ್ನು ಎಲ್ಲಾ ತಾಲೂಕಿನ ಕೃಷಿ ಮತ್ತು ಹೋಬಳಿ ಕೃಷಿ ಇಲಾಖೆಯ ಒಂದು ಗೋದಾಮುಗಳಲ್ಲಿ ಇಲಾಖೆಗಳಲ್ಲಿ ದಾಸ್ತಾನು ಮಾಡ್ತಾರೆ. ಅದರಲ್ಲೂ ರಾಜಕೀಯ ಮಾಡ್ತಾರೆ. ನಾನು ಜಡ್ಪಿ ಮೆಂಬರು, ನಾನು MLA ಕಡೆಯವರು, ನಾವು MP ಕಡೆಯವರು, ದಯವಿಟ್ಟು ನಮಗೆ ಟಾರ್ಪಲ್ ಕೊಡಂದ್ರೆ ಆ ಒಂದು ರಾಜಕೀಯ ವ್ಯಕ್ತಿಗಳು ಹೆಸರು ಹೇಳಿಕೊಂಡು ಬರೋರು ಯಾರಿಗೂ ಅಷ್ಟೇ ಟಾರ್ಪಲ್ಗಳನ್ನು ವಿತರಣೆ ಮಾಡಿದೆ ಕಟ್ಟ ಕಡೆಯ ಮನೆ ಇಲ್ಲದಿರೋದು ಮತ್ತೆ ಈ ಒಂದು ರಾಗಿ ಸಂರಕ್ಷಣೆ ಮಾಡಿಕೊಳ್ಳಲು ಈ ಜಡಿ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಯಾವ ರೈತರಿಗೆ ಅನುಕೂಲವಾಗ್ತದೋ ಅಂತಹ ರೈತರಿಗೆ ಟಾರ್ಪಲ್ಗಳನ್ನು ವಿತರಣೆ ಮಾಡುವ ಮೂಲಕ ಈ ಟಾರ್ಪಲ್ ವಿತರಣೆಯಲ್ಲೂ ಭ್ರಷ್ಟಾಚಾರ ನಡೆಯದಂತೆ ಅಧಿಕಾರಿಗಳಿಗೆ ಸೂಚಿಸಬೇಕಂತೇಳಿ ಮಾನ್ಯ ರೈತ ಪರ ಕೂಲಿ ಕಾರ್ಮಿಕರ ಪರ ನಿರಂತರವಾಗಿ ತಮ್ಮ ಅಧಿಕಾರವನ್ನು ಅವರಿಗೆ ಮುಡುಪಾಗಿಟ್ಟಿರುವ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ.